ಜೈ ಶ್ರೀರಾಮ್. ಎಲ್ರಿಗೂ ಗೊತ್ತಿರೋ ಹಾಗೆ ದೇಶಾದ್ಯಂತ ರಾಮೋತ್ಸವ ನಡೀತಾನೇ ಇದೆ. ಒಂದು ವಿಶೇಷ ಏನಂತ ಹೇಳಿದ್ರೆ, ಅಯೋಧ್ಯದಲ್ಲಿ ಏನು ಇವತ್ತು ನಾವು ಒಂದು ರಾಮನ ಜನ್ಮಸ್ಥಳದಲ್ಲಿ ಇವತ್ತು ರಾಮನ ಒಂದು ಪ್ರತಿಷ್ಠಾಪನೆ ಏನು ನಡೀತಾ ಇದೆ, ಅಲ್ಲಿ ವಿಶೇಷ ಪೂಜೆಗಳು ನಡೀತಾ ಇರೋದು ಒಂದು ಖುಷಿ ಇರೋದ್ರ ಜೊತೆಗೆ, ನಮ್ಮ ದೇಶಾದ್ಯಂತ ಎಲ್ಲ ದೇವಸ್ಥಾನಗಳಲ್ಲೂ ಸಹ ಇವತ್ತು ರಾಮನ ಒಂದು ಮಹೋತ್ಸವ ಅದ್ಧೂರಿಯಾಗಿ ನಡೀತಿದೆ. ಅದರಲ್ಲಿ ಒಂದು ದೇವಸ್ಥಾನ ಅಂತ ಹೇಳಿದ್ರೆ ನನಗೆ ಇಷ್ಟವಾದಂಥ ಬನಗಿರಿ ದೇವಸ್ಥಾನ. ಇವತ್ತು ಒಂದು ರಾಮನ ಉತ್ಸವಕ್ಕಾಗಿ ಇಲ್ಲಿ ಹಲವಾರು ಒಂದು ಪೂಜೆ ಹೋಮಗಳು ಹವನಗಳು ಎಲ್ಲ ಇಟ್ಕೊಂಡಿದ್ದಾರೆ. ಭಜನೆ ಕಾರ್ಯಕ್ರಮಗಳು ಲೈವ್ ಡಿಸ್ಪ್ಲೇ ಹಾಕಿ ಅಲ್ಲಿ ನಡೆಯುವಂಥ ಅಯೋಧ್ಯದಲ್ಲಿ ನಡೆಯುವಂಥ ಕಾರ್ಯಕ್ರಮನ ಇಲ್ಲಿ ವಿಶೇಷವಾಗಿ ತಂದಿದ್ದಾರೆ ನೋಡೋವಂಥದ್ದು. ಸೊ ಆ ಒಂದು ಭಾಗ್ಯನ ನಾವು ನೋಡೋಣ ಅಂತೆ ನಿಮ್ಮ ಅಕ್ಕಪಕ್ಕ ಇರುವಂಥ ದೇವಸ್ಥಾನಗಳಿಗೆ ಎಲ್ಲರೂ ಅಲ್ಲಿಗೆ ಹೋಗಿ ಈ ಹಬ್ಬನ ಒಂದು ಅದ್ಧೂರಿಯಾಗಿ ಆಚರಿಸಿ ಅಂತ ಹೇಳ್ತಾ ಬನ್ನಿ. ಇವತ್ತು ನಮ್ಮ ಬನಗಿರಿಯ ಒಂದು ದೇವಸ್ಥಾನದಲ್ಲಿ ಹೇಗೆಲ್ಲ ಒಂದು ನಡೀತಾ ಇದೆ, ಈ ಒಂದು ಏನು ಕೇಸರಿ ಬಣ್ಣ ತುಂಬಿ ತುಳುಕ್ತಾ ಇದೆ ನೀವು ನೋಡ್ಬೋದು. ಬನ್ನಿ ತಡೆ ಹಾಕಿ ನಮ್ಮ ಒಂದು ಬನಗಿರಿಯ ದೇವಸ್ಥಾನ ಒಳಗಡೆ ಹೋಗ್ತಾ ಏನೆಲ್ಲ ಒಂದು ಆಚರಣೆಗಳು ನಡೀತಾ ಇದೆ ನೋಡ್ಕೊಂಬರೋಣ ಬನ್ನಿ. ಇಷ್ಟು ನಮಗೆ ಈ ಅದೃಷ್ಟ ಸಿಕ್ಕಿರೋದು, ಎಷ್ಟು ಜನ್ಮಗಳು ನಾವು ಪುಣ್ಯ ಮಾಡಿದ್ದೀವೋ ನಮಗೆ ಇತ್ತು ಈ ಸಿಕ್ಕಿದೆ. ಬೆಳಗ್ಗೆಯಿಂದ ಹೋಮಗಳು ಭಜನೆಗಳು ಎಲ್ಲ ಮಾಡಿಕೊಂಡು ಸಾಯಂಕಾಲವರೆಗೂ ಫುಲ್ ಪ್ಲೆಡ್ಜ್ಡು, ಅಂದರೆ 7 ವೆರೈಟಿ ಭಜನೆಗಳು, ರಾಮ ಭಜನೆಗಳು. ಅದು ಖುಷಿಯಾಗಿ ನಾವು ಹಬ್ಬ ಬಂದ್ರೂ ಇಷ್ಟು ಖುಷಿ ಇರಲ್ಲ. ಇವತ್ತು ಇರೋ ವಿಶೇಷ, ಪ್ರತಿಯೊಬ್ಬರು ಜೈ ಶ್ರೀರಾಮ್ ಅಂದ ತಕ್ಷಣ ಅವರು ಮನಸ್ಫೂರ್ತಿಯಾಗಿ ವಾಪಸ್ ಜೈ ಶ್ರೀರಾಮ್ ಅಂತಾರೆ. ನಾವು ಎಷ್ಟು ಅದೃಷ್ಟ ಮಾಡಿದ್ದೀವಿ ಅಂದರೆ, ಇಂಥ ಪುಣ್ಯಕ್ಷೇತ್ರದಲ್ಲಿ ಪದ್ಮನಾಭ ನಗರ ಏರಿಯಾ, ಸಿಂಡಿಕೇಟ್ ಬ್ಯಾಂಕ್ ಏರಿಯಾ, ಬನಗಿರಿ ನಗರ ಏರಿಯಾ, ಈ ಹತ್ರ ಪತ್ರ ಇರೋರು ಯಾವಾಗಲೂ ಬರ್ತಾರೆ. ಇವತ್ತು ಬೆಳಗ್ಗೆಯಿಂದ 1500 ಜನ ಮೇಲೆ ಇಲ್ಲಿಗೆ ಬಂದು ಸ್ವಾಮಿ ಗಣೇಶನದು ಬ್ಲೆಸ್ಸಿಂಗ್ಸ್ ತಗೊಂಡು ರಾಮನ ಪೂಜೆ ಮಾಡಿಕೊಂಡು ರಾಮನ ದರ್ಶನ ಇದು ಮಾಡಿಕೊಂಡು ಹೋಗ್ತಾರೆ ಅಂತ ಹೇಳಿ ತುಂಬ ಎಲ್ಲರೂ ಸಾಯಂಕಾಲವರೆಗೂ ಬರ್ಬೋದು. ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಇದು ಒಂದು ವಿಶೇಷವಾಗಿ ನಡೀತಾ ಇರೋದ್ರಿಂದ ನಮಗೆ ಈ ಅದೃಷ್ಟ ಸಿಕ್ಕಿರೋದು ತುಂಬ ಸಂತೋಷ ಆಗ್ತಾ ಇದೆ ಸರ್. ನಾವು ಅಷ್ಟು ಪುಣ್ಯ ಮಾಡಿದ್ದೀವಿ. ಈ ಟೈಮ್ನಲ್ಲಿ ನಾವೆಲ್ಲ ಇದ್ದು ಅದನ್ನು ನೋಡ್ತಾ 500 ವರ್ಷದ ಕೆಳಗೆದು ಇವತ್ತುವರೆಗೂ ಅದು ಎಷ್ಟೋ ನಡೆದು ಇವತ್ತು ಗಂಭೀರವಾಗಿ ನಡೀತಾ ಇದೆ, ದೇಶಾಂತರ ನಡೀತಾ ಇದೆ. ಪ್ರತಿಯೊಬ್ಬರ ಮನೆಯಲ್ಲಿನೂ ಸಿಹಿ ಮಾಡಿಕೊಂಡು ತಿನ್ನುವಂಥ ಸಂದರ್ಭ ಬಂದಿದೆ. ಆ ವರ್ಡ್ಸೇ ಸಾಕು ನಮಗೆ. ಆ ರಾಮಲ್ದು ಇಷ್ಟು ಯಾರೂ ಇಲ್ಲ ಸರ್. ಈವನ್ ಮುಸ್ಲಿಮ್ಸ್ ದೇ ಆರ್ ಕೋಆಪರೇಟಿಂಗ್ ಲೈಕ್ ಎನಿಥಿಂಗ್. ಅವರು ಮನ ಧನ ಎಲ್ಲ ಕೊಟ್ಟು ಅಯೋಧ್ಯದಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ಮನೆಗಳೆಲ್ಲ ಓಪನ್ ಮಾಡಿರ್ತೀವಿ, ಯಾರು ಬೇಕಾದರೂ ಬರ್ಬೋದು ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದಕ್ಕನ್ನ ನಮಗೆ ಇನ್ನು ಏನು ಬೇಕು? ನಮಗೆ ಎಷ್ಟು ಪುಣ್ಯ ಮಾಡಿದ್ದೀವೋ ಇಷ್ಟು ಒಳ್ಳೆ ಕೆಲಸ ಆಗ್ತಾ ಇದೆ. ನಾವು ಈ ಯುಗದಲ್ಲಂತೂ ಈ ಥರ ನೋಡ್ತೀವಿ ಅಂತಂತೂ ಯಾರೂ ಕನಸು ಕಂಡಿರಲಿಲ್ಲ. ನಾವು ಕುಗ್ಗು ಹೋಗುವಂಥ ಸಮಯದಲ್ಲಿ ಮಹಾಪುರುಷನಾಗಿ ಉದ್ಭವಿಸಿ ಈ ಮಟ್ಟಕ್ಕೆ, ಅಂದರೆ ದೇವಸ್ಥಾನ ಒಂದೇ ಅಲ್ಲ, ಇಡೀ ಡೆವಲಪ್ಮೆಂಟ್ ನೋಡಿದ್ರೂ ಕೂಡ ಯಾವುದೋ ಮಟ್ಟದಲ್ಲಿ ತಗೊಂಡೋಗ್ತಾ ಹಿಂದುತ್ವನೂ ಕೂಡ ಸಮಸಮವಾಗಿ ಬೆಳೆಸ್ತಾ, ಹಿಂದುತ್ವ ಅಂದರೆ ಇಟ್ ಈಸ್ ನಾಟ್ ಓನ್ಲಿ ಎ ಕ್ಯಾಸ್ಟ್ ಆರ್ ರಿಲೀಜನ್ ಅನ್ನೋದನ್ನು ಪಕ್ಕಕ್ಕಿಟ್ಟು ದಿಸ್ ಈಸ್ ಎ ಸ್ಟೈಲ್ ಆಫ್ ಲಿವಿಂಗ್ ಅನ್ನೋದನ್ನು ತೋರಿಸ್ತಾ ಮುಂದೆ ಹೋಗ್ತಾ ಈ ಥರ ಕಾರ್ಯಕ್ರಮಗಳಲ್ಲಿ ಹಮ್ಮಿಕೊಂಡು ಬರ್ತಾ ಇರೋದು ನೋಡಿದ್ರೆ ನಿಜವಾಗಲೂ ಶ್ಲಾಘನೀಯ. ಮತ್ತು ನಮಗೆ ಹೆಮ್ಮೆ ಏನಂದರೆ ನಾವು ಈ ಪರ್ಟಿಕ್ಯುಲರ್ ಎರಾ ಅಲ್ಲಿ ಹುಟ್ಟಿರೋದೇ ನಾವು ಇದನ್ನು ವಿಟ್ನೆಸ್ ಆಗೋದಕ್ಕೂ ಕೂಡ ಕಾರಣ ಆಯಿತು. ನೋಡಿದ್ರಲ್ಲ ವೀಕ್ಷಕರೇ, ರಾಮನ ನಾಮ ಒಂದು ಭಜನೆ ಕೇಳಿ ಕಿವಿಲಿ ಇನ್ನೂ ಈಗಲೂ ರಾಮ ರಾಮ ಅನ್ನೋದೇ ಒಂದು ಕೇಳ್ತಾನೇ ಇದೆ. ಸೊ ಇವತ್ತಿನ ಒಂದು ದಿನ ಒಂದು ಪವಿತ್ರವಾದ ದಿನ ಅಂತಲೇ ಹೇಳ್ಬೋದು. ಸೊ ನೀವು ಅಷ್ಟೇ ನಿಮ್ಮ ಒಂದು ಅಕ್ಕಪಕ್ಕ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಈ ಒಂದು ರಾಮನಾಮನ ಭಜನೆಯನ್ನು ನೀವು ಒಬ್ಬ ಪಾತ್ರಧಾರ ಆಗಿ ಅಂತ ಹೇಳ್ತಾ, ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಜೈ ಶ್ರೀರಾಮ್.